ಮಾಡಿದ್ದೇವೆ. ಈಗಿನ ಸರ್ಕಾರದಲ್ಲಿ ಹಜ್ ಭವನಕ್ಕೆ 10 ಕೋಟಿ ರೂಪಾಯಿ ಕೊಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರ ಓಪನ್ ಆಗಿ ಹೇಳ್ತಾರೆ, ನಮ್ದು ನಿಮ್ಮ ಮುಸಲ್ಮಾನರ ಸರ್ಕಾರವನ್ನು ಅಂತ ಹೇಳ್ತಾರೆ. ಅವರ ಹಿಂದಿನ ಪ್ರಧಾನಮಂತ್ರಿಗಳು ಫಸ್ಟ್ ರೈಟ್ ಆಫ್ ದ ನ್ಯಾಚುರಲ್ ರಿಸೋರ್ಸ್ ಆಫ್ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ದ ಮೈನಾರಿಟಿ ಅನ್ನುವಂತ ಮಾತನ್ನ ಮನಮೋಹನ್ ಸಿಂಗ್ ಅವರು ಓಪನ್ ಆಗಿ ಹೇಳಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡಬಾರ್ದಾ? ಮುಸ್ಲಿಂ ಸಮುದಾಯಕ್ಕೆ ಅಭಿವೃದ್ಧಿ ಎಲ್ಲರಿಗೂ ಮಾಡ್ಬೇಕು, ಆದ್ರೆ ಒಬ್ಬರಿಗೆ ಮಾತ್ರ ಮಾಡ್ತಾರೆ ಅಂತ ಹೇಳೋದು ತಪ್ಪು. ನಿಮ್ಮ ಮುಸ್ಲಿಮರು ಎಲ್ಲರೂ ಕೂಡ ಕೆಟ್ಟವರು. ಯಾರು ಹೇಳಿದ್ದು ಕೆಟ್ಟವರು ಅಂತ? ನಾನು ಮುಸ್ಲಿಮರ ಬಗ್ಗೆ ಮಾತಾಡಲೇ ಇಲ್ಲ. ನಾನು ಹೇಳೋದೇನು, ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂ ಅಂತ ನಾನು ಮಾತಾಡ್ತಾ ಇಲ್ಲ. ಹಿಂದೂಗಳಿಗೆ ತಪ್ಪಾದಾಗ ನಾವು ವಾಯ್ಸ್ ತೆಗೆದ್ರೆ ಅದು ಮುಸ್ಲಿಂ ವಿರೋಧಿ ಹೇಗಾಗ್ತದೆ? ಮದ್ರಾಸಗಳಲ್ಲಿ ನೀವು ಕರಿಕ್ಯುಲರಮ್ ಏನು ಪಠ್ಯ ಪುಸ್ತಕಗಳ ಸಂಬಂಧಪಟ್ಟು ಬಹಿರಂಗಪಡಿಸಬೇಕಂತ ಯಾಕೆ ಭರತ್ ಶೆಟ್ಟಿ ಅವರಿಗೆ ಆ ಅನುಮಾನ ಬಂತು? ಮದ್ರಾಸಗಳಲ್ಲಿರುವಂಥ ಪಠ್ಯ ಪುಸ್ತಕಗಳ ಬಗ್ಗೆ ಭರತ್ ಶೆಟ್ಟಿ ಅವರಿಗೆ ಅನುಮಾನ ಯಾಕೆ? ಯಾಕಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ನೀವು ಎಲ್ಲಿ ನೋಡಿದ್ರು ಸಹ ಎಲ್ಲೋ ಒಂದು ಮದ್ರಾಸದಲ್ಲಿ ಒಂದು ಟೆರರಿಸ್ಟನ್ನು ಬ್ರೈನ್ ವಾಶ್ ಮಾಡಿದ್ದಾರೆ ಮೊದಲು ನ್ಯೂಸ್ ಬರ್ತದೆ. ಇಡೀ ವಿಶ್ವದಲ್ಲಿ, ನಮ್ಮ ಭಾರತ ದೇಶದಲ್ಲ ಅಂತಲ್ಲ, ನಮಗೆ ಮದ್ರಾಸದಲ್ಲಿ ಯಾವ ರೀತಿಯ ಟೀಚಿಂಗ್ ಆಗ್ತಾ ಇದೆ, ಯಾವ ರೀತಿಯ ಕರಿಕ್ಯುಲಮ್ ಇದೆ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಸರ್ಕಾರ ಕೆಲವು ಕಡೆ ಅವರಿಗೆ ಅನುದಾನಗಳನ್ನು ಕೊಡ್ತಾ ಇದೆ. ಇದೇನು ಬಹಳ ಹೊಸ ವಿಚಾರ ಅಲ್ಲ. ಅಫ್ಕೋರ್ಸ್ ನೀವು ಅದನ್ನ ಹೊಸದಾಗಿ ಹೇಳಿದ್ದೀರಿ, ಸಂತೋಷನೇ. ಆದ್ರೆ ಇದು ಹೊಸ ವಿಚಾರ ಅಲ್ಲ. ನಿಮ್ ಸರ್ಕಾರ ಇದ್ದಾಗ ಅಂತದೊಂದು ಕ್ರಮವನ್ನ ನಿಷ್ಠುರವಾಗಿ ಯಾಕೆ ಕೈಗೊಳ್ಳಿಲ್ಲ? ನೀವು ಕೂಡ ಓಲೈಕೆ ರಾಜಕಾರಣ ಮಾಡಿದ್ದೀರಿ. ನೋಡಿ, ಸರ್ಕಾರ ಕೆಲವು ಕಡೆ, ತುಂಬಾ ಕಡೆ, ನಮ್ಮಲ್ಲಿ ಗೊತ್ತಿಲ್ಲ, ನನಗೆ ಇನ್ನೂ ಸಹ ಫೈಂಡ್ ಔಟ್ ಮಾಡಲಿಲ್ಲ. ಸರ್ಕಾರ ಅನುದಾನಗಳನ್ನ ಮದ್ರಾಸಿಗೆ ಕೊಡ್ತದೆ. ಮದ್ರಾಸಿಗೆ ಕೊಡುವಂತ ಅನುದಾನವನ್ನ ನಾವು ಕೊಟ್ಟಾಗ ಅಲ್ಲಿ ಯಾವುದಕ್ಕೆ ವಿನಿಯೋಗ ಆಗ್ತದೆ ಒಂದು ವಿಷಯ. ಮತ್ತು ಸಣ್ಣ ಮಕ್ಕಳನ್ನ ಕೇಳಲಿಲ್ಲ ಹಿಂದೆ ಇದ್ದಾಗ. ನಮ್ಮ ಸರ್ಕಾರ ಲೆಕ್ಕ ಕೇಳಿದಾರ ಇಲ್ವೋ ನನಗೂ ಇನ್ನೂ ಸಹ ಗೊತ್ತಿಲ್ಲ. ಆದರೂ ನಾನು ಕ್ವಶನನ್ನು ಹಾಕಿದ್ದೇನೆ, ನನ್ನ ಸೈಡಿಂದ ಕ್ವಶನ್ ಹಾಕಿದ್ದೇನೆ. ದೇರ್ ಆರ್ ಮೆನಿ ಇಶ್ಯೂಸ್. ಎಲ್ಲ ಇಶ್ಯೂಗೆ ಒಂದೇ ಟರ್ಮಲ್ಲಿ ನೀವೆಲ್ಲ ಫಿನಿಷ್ ಮಾಡಿ ಅಂತೇಳಿ ಆಗೋದಿಲ್ಲ. ಹೇಮಂತ್ ಬಿಶ್ವ ಶರ್ಮಾ ಈಗ ಅಸ್ಸಾಂನಲ್ಲಿ ಯಾವ ರೀತಿ ಒಂದು ಇದನ್ನು ತಂದಿದ್ದಾರೆ, ಈ ಮದ್ರಾಸುಗಳನ್ನೆಲ್ಲ ಸರ್ಕಾರದ ವ್ಯವಸ್ಥೆಯಲ್ಲಿ ಸರ್ಕಾರದ ಅಧೀನಕ್ಕೆ ಮದ್ರಾಸಗಳು ಬರ್ಬೇಕಂತ ಹೇಳ್ತಾ ಇದ್ದಾರೆ. 100% ಸರ್ಕಾರದ ಅಧೀನಕ್ಕೆ ಮದ್ರಾಸ್ಗಳು ಬರಬೇಕು. ಅಟ್ಲೀಸ್ಟ್ ಕರಿಕ್ಯುಲಮ್ ಬರಬೇಕು. ಏನು ಕಲಿಸ್ತಿದ್ರು, ಎಷ್ಟೋ ಕಡೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಇದು ಕೇಸ್ ಬರ್ತಾ ಇದೆ. ಅವ್ರು ಸಣ್ಣ ಹುಡುಗರಿಗೆ ಹೀಗಾಗಿದೆ, ಸಣ್ಣ ಮಕ್ಕಳಿಗೆ ಹೀಗಾಗಿದೆ, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಗಿದೆ, ಇದೆಲ್ಲ ಬಂದಾಗ ನಾನು ಮದ್ರಾಸ್ ಅಂತ ಹೇಳ್ತಾ ಇಲ್ಲ, ಎಲ್ಲೂ ಸಹ ಸಣ್ಣ ಮಕ್ಕಳನ್ನ ನಾವೆಲ್ಲಿ ಕಲಿಸಿಕೊಡ್ತೇವೆ. ಆಗುವ ಒಂದು ಆಸೆ ಭರತ್ ಶೆಟ್ಟಿ ಅವರಿಗಿದೆಯಾ? ಯಾವುದು? ಕರ್ನಾಟಕದ ಹಿಮಂತ ಬಿಸ್ವ ಶರ್ಮಾ ಆಗುವ ಆಸೆ ಭರತ್ ಶೆಟ್ಟಿ ಅವರಿಗಿದೆಯಾ? ಕರ್ನಾಟಕದ ಅದು ಪೊಲಿಟಿಕಲ್ ಕ್ವಶನ್. ಅದು ಕರ್ನಾಟಕದ ಹೇಮಂತ್ ಬಿಶ್ವ ಶರ್ಮಾನ ಮತ್ತೊಂದು ಆಗುವ ಪ್ರಶ್ನೆ ಅಲ್ಲ. ನಾನು ಹಿಂದುತ್ವ ಮತ್ತು ಅಭಿವೃದ್ಧಿಯನ್ನ ಹಿಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದೇನೆ. ನಾನು ಎಷ್ಟುವರೆಗೆ ಅದಕ್ಕೆ ನಂಗೆ ಆಸ್ಪದ ಸಿಗ್ತದೆ ಅಷ್ಟುವರೆಗೆ ಕೆಲಸ ಮಾಡ್ತೀನಿ. ಸಿದ್ಧಾಂತ ಮತ್ತು ರಾಜಕೀಯ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಭರತ್ ಶೆಟ್ಟಿ ಅವರಿಗೆ? ಯಾಕಂದ್ರೆ ರಾಜಕೀಯದಲ್ಲಿ ಇಲ್ಲ ಅಂತಂದ್ರೂ ನಾಳೆ ಸಿದ್ಧಾಂತಕ್ಕೋಸ್ಕರ ನಿಲ್ತೇನೆ ಅಂತಿರೋ ಅಥವಾ 100ಕ್ಕೆ 100 ಸಿದ್ಧಾಂತಕ್ಕೋಸ್ಕರ ನಿತ್ಯ ನಿಲ್ತೇನೆ. MLAಗಳು ಬರ್ತಾರೆ ಹೋಗ್ತಾರೆ. ಸಮಾಜದಲ್ಲಿ ನಿಲ್ತೇನೆ ಅಂದ್ರೆ ಏನ್ ಮಾಡ್ತೀರಿ? ಹೌ ವಿಲ್ ಯು ಆಕ್ಟ್? ಸಿದ್ಧಾಂತದನ್ನ ನಾನು ಬಿಟ್ಕೊಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಗೋಹತ್ಯೆ ಒಂದು ಆಗ್ತಾ ಉಂಟು ಅಂತ ಹೇಳಿ, ಗೋಹತ್ಯೆ ಆಗ್ತಾ ಇದೆ. ನನಗೆ ಬಂದಿದ್ದ ಪ್ರಕಾರ ಗೋಹತ್ಯೆ ನಿಷೇಧ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲೆಲ್ಲೂ ಕೂಡ ಆ ರೀತಿ ಆಗಲಿಲ್ಲ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ, ನಿಮ್ಮ ಕ್ಷೇತ್ರದಲ್ಲಿ ಗೋಹತ್ಯೆ ಮಾಡುವಂಥ ಜಾಗವನ್ನು ನೀವು ವಶಕ್ಕೆ ತೆಗೆದುಕೊಳ್ತಾ ಇರುವಂಥ ಒಂದಷ್ಟು ಆ ಒಂದು ಕಾರ್ಯಗಳು ಮಾಡಿದ್ದು ನಿಜಾನದು? 100% ಮಾಡಿದ್ದಾನೆ. 3 ಕಡೆ ಮಾಡಿದ್ದಾನೆ. ರಾಜ್ಯದಲ್ಲಿ ಮೊದಲ ಬಾರಿ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿದ್ದೇನೆ. ಈ ಗೋಕಳ್ಳರು ಏನಿದ್ದಾರೆ, ಗೋಕಳ್ಳರು ಬರ್ತಾರೆ, ತಲ್ವಾರ್ ತೋರಿಸ್ತಾರೆ, ಗೋಗಳನ್ನು ತೊಗೊಂಡು ಹೋಗ್ತಾರೆ, ಎಲ್ಲೋ ಒಂದು ಹೋಗಿ ಅದನ್ನು ಕತ್ತರಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ನಿಲ್ಲಿಸಲಿಕ್ಕಾಗಿ ನಾನು ರೇಡ್ ಮಾಡಿ ಪೊಲೀಸರು ಅವರನ್ನು ಹಿಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಕ್ರಮ ಕೈಗೊಂಡು ಆ ಜಾಗವನ್ನು ಒತ್ತರಿ ಮಾಡಿದ್ದಾರೆ. ಈಗ ನಿಂತಿದೆ. ನನ್ನ ಪ್ರಶ್ನೆ, ನೀವು ಮದ್ರಾಸಗಳಲ್ಲಿ ಕರಿಕ್ಯುಲಮ್ ಅನ್ನ ನೀವು ಬಹಿರಂಗಗೊಳಿಸಬೇಕು, ಮದ್ರಾಸಗಳು ಎಲ್ಲವೂ ಕೂಡ ಸರ್ಕಾರದ ಅಧೀನಕ್ಕೆ ಬರಬೇಕು ಅಂತ ಹೇಳ್ತೀರಾ. ನಿಮ್ದು ಸರ್ಕಾರ ಇತ್ತು, ಆಗ ಭರತ್ ಶೆಟ್ಟಿ ಅವರು ಯಾಕೆ ಸುಮ್ಮನೆ ಇದ್ರು? ನೋಡಿ, ನನ್ನ ಸರ್ಕಾರ ಇರುವಂಥ ಆಗ ಸಮಯದಲ್ಲಿ ಸಹ ನಾನು ಫಸ್ಟ್ ಟೈಮ್ MLA, ನಾನು ಈ ವಿಷಯವನ್ನು ಸಹ ಖಂಡಿತ ಚರ್ಚೆಗೆ ನಾನು ಮಾತಾಡಿದ್ದೇನೆ. ಅದು ಸಹ ನಮ್ಮ ಯಾರು ಮುಖ್ಯಮಂತ್ರಿಗಳ ಹತ್ರ ಸಹ ನಾನು ಮಾತಾಡಿದ್ದೇನೆ. ಈ ರೀತಿ ಒಂದು ವ್ಯವಸ್ಥೆ ತರಬೇಕು. ಅವ್ರು ಹೇಳಿದರು ಒಂದೊಂದೇ ನಾವು ಮಾಡ್ತಾ ಬರಬೇಕು ಅನ್ನುವಂಥ ಮಾತನ್ನು ಸಹ ಆಗ ಹೇಳಿದರು.